10ರಿಂದ 11 ವರ್ಷಗಳ ಹಿಂದೆ ದೇಶ ರಿಯಲ್ ಎಸ್ಟೇಟ್ ವಲಯ ತುತ್ತ ತುದಿಯಲ್ಲಿಗಿತ್ತು. ಬೆಲೆ ಏರ್ತಿದ್ದ ರೀತಿ ನೋಡಿದ್ರೆ ಈ ವಲಯಕ್ಕೆ ಯಾವುದೇ ನಿಯಮಗಳಾಗ್ಲಿ ನಿಯಂತ್ರಣವಾಗ್ಲಿ ಇಲ್ಲ ಎಂಬಂತೆ ಭಾಸವಾಗ್ತಿತ್ತು. ಕೊನೆಗೆ ಈ ಬಬಲ್ ಒಡೆದು ಹೋಯಿತು. ಬಿಲ್ಡರ್ಗಳಿಗೆ ಇದು ಹೊಡೆತ ನೀಡಿತು. ನ್ಯಾಯಾಲಯದಲ್ಲಿ ಪ್ರಕರಣಗಳು, ಸಾಲದ ಹೊರೆ, ಸಾಲ ಪಾವತಿ ಮಾಡದಿರುವುದು, ರೇರಾ ಹಾಗೂ ಬಂಧನ ಭೀತಿ ಇವುಗಳು ಬಿಲ್ಡರ್ಗಳಿಗೆ ಆರಂಭವಾದಂತೆ ಗೋಚರಿಸಿತು. ರಿಯಲ್ ಎಸ್ಟೇಟ್ ವಲಯ ಹಿನ್ನಡೆ ಅನುಭವಿಸಿ ಬೆಲೆ ಕುಸಿಯಿತು. ನಿಜವಾದ ಕತೆ ಇಲ್ಲಿ ತೆರೆದುಕೊಳ್ಳುತ್ತೆ. ಆದರೆ ರೇರಾ ಆರಂಭದಲ್ಲಿ ಭರವಸೆಯ ಆಶಾಕಿರಣ ಗೋಚರಿಸಿತು. ರಿಯಲ್ ಎಸ್ಟೇಟ್ ವಲಯದ ಸುಧಾರಣೆ ಆರಂಭಗೊಂಡು ಪುನಶ್ಚೇತನ ದಾರಿ ಹಿಡಿತು. ಮನೆ ಖರೀದಿಸುವವರು ಮಾರ್ಕೆಟ್ಗೆ ಮತ್ತೆ ಬರುವುದಕ್ಕೆ ಆರಂಭಿಸಿದ್ರು. ಹೂಡಿಕೆದಾರರು ಕೂಡ ಆಸಕ್ತಿ ತೋರಿದ್ರು. ರಿಯಲ್ ಎಸ್ಟೇಟ್ ವಲಯಕ್ಕೆ ಬಂಪರ್ ಸಮಯ ಬರಲು ವೇದಿಕೆ ಸಜ್ಜಾಗಿತ್ತು. ಹೀಗಾಗಿ ಪರಿಸ್ಥಿತಿ ಲಾಭ ಪಡೆಯುವ ಸೆಳೆತದಿಂದ ನೋಯ್ಡಾದ ರಾಹುಲ್ ಗೋದ್ರೇಜ್ ಪ್ರಾಪರ್ಟೀಸ್ ಷೇರಿನಲ್ಲಿ ಭಾರಿ ಮೊತ್ತ ಹೂಡಿಕೆ ಮಾಡಿದ್ರು. ವರ್ಕ್ ಫ್ರಮ್ ಹೋಮ್ನ ಹೊಸ ಪದ್ಧತಿಗಿಂತ ವಿಶಾಲವಾದ ಮನೆಗಳಿಗೆ ಬಂದ ಬೇಡಿಕೆ ಆತನನ್ನ ಸೆಳೆಯಿತು. ಆರ್ಥಿಕ ಸ್ಥಿತಿಗತಿ ಮತ್ತು ದೇಶದ ಮೂಲ ಸೌಲಭ್ಯಗಳ ವಿಸ್ತರಣೆ ಸದ್ಯದಲ್ಲೇ ತೀವ್ರ ಬದಲಾವಣೆಗೆ ಹತ್ತಿರವಿದೆ ಎಂದು ಆತನಿಗೆ ನಂಬಿಕೆ ಬಂತು. ಇಂದು ವಾಸ್ತವವಾಗಿ ಏನಾಗ್ತಿತ್ತು? ಆದ್ರಿಂದ ಆತನ ಎಲ್ಲ ವಿವೇಕ ಅಲುಗಾಡಿ ಹೋದಂತಾಯ್ತು. ರಾಹುಲ್ ಎಲ್ಲಿ ತಪ್ಪಿದ್ದಾನೆ ಅಂತ ಆತನಿಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ. ಅವನು ಗೋದ್ರೇಜ್ ಪ್ರಾಪರ್ಟೀಸ್ನಲ್ಲಿ ಹೂಡಿಕೆ ಮಾಡಿದ್ದ ಹಣದಲ್ಲಿ 40% ಲಾಸ್ ಆಗಿತ್ತು. ಒಂದು ಹಂತದಲ್ಲಿ ತನ್ನ ಹೂಡಿಕೆ ಏರಿಕೆಯಾಗಲಿದೆ ಎಂದುಕೊಂಡಿದ್ದ ರಾಹುಲ್ಗೆ ಭಾರಿ ನಷ್ಟ ಅನುಭವಿಸುವ ಪರಿಸ್ಥಿತಿ ಎದುರಾಗಿದೆ. ಇಡೀ ರಿಯಲ್ ಎಸ್ಟೇಟ್ ವಲಯದ ಬೆಳವಣಿಗೆಗೆ ಅಡ್ಡಿ ಬಂದಿದೆಯಾ ಅಥವಾ ಗೋದ್ರೇಜ್ ಪ್ರಾಪರ್ಟೀಸ್ನ ಮೂಲದಲ್ಲೇ ಸಮಸ್ಯೆ ಇದೆಯಾ ಅಂತ ಅವನು ಯೋಚಿಸುತ್ತಿದ್ದ. ಆತ ಗೋದ್ರೇಜ್ ಪ್ರಾಪರ್ಟೀಸ್ನ ಅಥವಾ ಜಿಪಿಎಲ್ನ ಸ್ಪ್ರಿಪ್ಸ್ ಖರೀದಿಸಿದಾಗ ಅದು 52 ವಾರಗಳ ಗರಿಷ್ಠ 2,598 ರೂಪಾಯಿಗಳಲ್ಲಿತ್ತು. ಈ ಸ್ಪ್ರಿಪ್ಗಳ 40% ಕುಸಿತ ಕಂಡು ಪ್ರಸ್ತುತ ಪ್ರತಿ ಷೇರಿಗೆ 1,562 ರೂಪಾಯಿಗಳಿಗೆ ತಲುಪಿದೆ. ತಬ್ಬಿಬ್ಬಾದ ರಾಹುಲ್ ತಮ್ಮ ಫೈನಾನ್ಷಿಯಲ್ ಅಡ್ವೈಸರ್ ಅಂಕಿತನನ್ನ ಭೇಟಿಯಾಗಿ ತನ್ನ ಹೂಡಿಕೆಗಳ ಪರಿಸ್ಥಿತಿ ಅರಿಯಲು ಬಯಸಿದ್ರು. ಅಂಕಿತ್ ಈ ಹಿನ್ನಡೆಗೆ ಸ್ಟಾಕ್ಗಳು ಅಕ್ಟೋಬರ್ 2021ರಲ್ಲಿ ದಾಖಲೆ ಮಟ್ಟದಲ್ಲಿದ್ದಾಗ ಪ್ರಾಫಿಟ್ ಬುಕ್ಕಿಂಗ್ ಅವಕಾಶ ಸೃಷ್ಟಿಗೊಂಡಿದ್ದು ಕಾರಣ ಎಂದು ವಿಶ್ಲೇಷಿಸುತ್ತಾರೆ. ಎರಡನೆಯದಾಗಿ ಗೋದ್ರೇಜ್ ಪ್ರಾಪರ್ಟಿ ಸ್ಟಾಕ್ ಡಿಸೆಂಬರ್ ತ್ರೈಮಾಸಿಕದಲ್ಲಿ ಎಫ್ಐಐಗಳು ಹಾಗೂ ಡಿಐಐಗಳು ಹೋಲ್ಡಿಂಗ್ಸ್ 0.4% ಇಳಿಕೆಯಾಗಿತ್ತು. ಉದಾಹರಣೆಗೆ ಹೂಡಿಕೆದಾರರು ಡಿಬಿ ರಿಯಾಲ್ಟಿಯಲ್ಲಿ ಗೋದ್ರೇಜ್ ಹೂಡಿಕೆಯಿಂದ ಗಾಬರಿಗೊಳಗಾದ್ರು. ಕಂಪನಿ ಡಿಬಿ ರಿಯಾಲ್ಟಿಗಿಂತ 400 ಕೋಟಿ ರೂಪಾಯಿ ಮೌಲ್ಯದ ವಾರೆಂಟ್ಗಳನ್ನ ಖರೀದಿಸಿತ್ತು. ಕಂಪನಿ ಕೊಳಚೆ ಪ್ರದೇಶದ ನಿವಾಸಿಗಳಿಗೆ 300 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮನೆಗಳ ನಿರ್ಮಾಣ ಮಾಡುವ ಹೂಡಿಕೆ ಒಪ್ಪಂದ ಮಾಡಿಕೊಂಡಿತ್ತು. ಹೂಡಿಕೆದಾರರು ಅಚ್ಚರಿಗೊಂಡ ಇನ್ನೊಂದು ವಿಚಾರವೆಂದರೆ ಗೋದ್ರೇಜ್ ಪ್ರಾಪರ್ಟೀಸ್ನ ಮಾರಾಟದ ಪ್ರಮಾಣ 3ನೇ ತ್ರೈಮಾಸಿಕದಲ್ಲಿ 2.2 ಮಿಲಿಯನ್ ಚದರ ಅಡಿಗೆ ಇಳಿತು. ಕಳೆದ ತ್ರೈಮಾಸಿಕದಲ್ಲಿ ಈ ಅಂಕಿ 3.6 ಮಿಲಿಯನ್ ಚದರ ಅಡಿಗಳಾಗಿತ್ತು. ರಾಹುಲ್ ಆಗ ಕೇಳ್ತಾರೆ, ಗೋದ್ರೇಜ್ನ ಈ ನಿರಾಶಾದಾಯಕ ಸ್ಥಿತಿ ಮುಂದುವರಿಯಲಿದೆಯೇ ಎಂದು. ಈಗ ಕೆಲವು ಅಂಶಗಳು ಗೋದ್ರೇಜ್ ಪ್ರಾಪರ್ಟೀಸ್ಗೆ ಪೂರಕವಾಗಿವೆ. ಅಂಕಿತ್ ಹೇಳ್ತಾರೆ, ನೀವು ಕಂಪನಿ ಕುರಿತು ಕೆಟ್ಟ ಸಂಗತಿಗಳನ್ನೇ ಕೇಳಿದ್ದೀರಾ, ಈಗ ಸಕಾರಾತ್ಮಕ ಅಂಶಗಳನ್ನ ಗಮನಿಸೋಣ ಅಂತ. ದೇಶದಾದ್ಯಂತ ಒಟ್ಟು 186 ಮಿಲಿಯನ್ ಚದರ ಅಡಿ ಪ್ರದೇಶದಲ್ಲಿ ಕಂಪನಿಯ ಕಾರ್ಯಗಳು ಪ್ರಗತಿಯಲ್ಲಿವೆ. ಕಂಪನಿಯ 81 ಯೋಜನೆಗಳು ಪ್ರಗತಿಯಲ್ಲಿವೆ. 3ನೇ ತ್ರೈಮಾಸಿಕದಲ್ಲಿ ಕಂಪನಿಯ ಮಾರಾಟ ಪ್ರಮಾಣ ಕುಸಿದರೂ ಬುಕ್ಕಿಂಗ್ ವ್ಯಾಲ್ಯೂ ವಾಸ್ತವವಾಗಿ ಏರಿಕೆ ಕಂಡಿತು. ಬುಕ್ಕಿಂಗ್ ಮೌಲ್ಯ ಕಳೆದ ವರ್ಷ ತ್ರೈಮಾಸಿಕದಲ್ಲಿ 1,488 ಕೋಟಿ ರೂಪಾಯಿಗಳಲ್ಲಿತ್ತು. ಈ ತ್ರೈಮಾಸಿಕದಲ್ಲಿ ಅದು 1,541 ಕೋಟಿ ರೂಪಾಯಿಗಳಿಗೆ ಏರಿತು. ದೊಡ್ಡ ನಗರಗಳನ್ನ ಹೊರತುಪಡಿಸಿ ಕಂಪನಿ ಸಣ್ಣ ಪಟ್ಟಣಗಳಲ್ಲಿ ತನ್ನ ವ್ಯಾಪ್ತಿಯನ್ನ ವಿಸ್ತರಿಸಿತ್ತು. ಆದರೆ ಒಳ್ಳೆಯ ಸುದ್ದಿ ಎಂದರೆ ಕಂಪನಿ ಡಿಬಿ ರಿಯಾಲ್ಟಿಯೊಂದಿಗೆ ತನ್ನ ಒಪ್ಪಂದವನ್ನ ರದ್ದುಗೊಳಿಸಿತು. ಕಂಪನಿ ಡಿಸೆಂಬರ್ 2021ರ ವೇಳೆಗೆ ಒಟ್ಟು 313 ಕೋಟಿ ರೂಪಾಯಿ ಸಾಲ ಹೊಂದಿತ್ತು. ಕಂಪನಿಯ ನಿವ್ವಳ ಸಾಲ ಈಕ್ವಿಟಿಯ ಅನುಪಾತ 0.04ರಷ್ಟಿದೆ. ಗೋದ್ರೇಜ್ ಆರೋಗ್ಯಕರ ನಗದು ಮೀಸಲು ಹೊಂದಿವೆ.
ಕಂಪನಿ ಬಳಿ 636 ಕೋಟಿ ರೂಪಾಯಿ ನಗದು. ಗೋದ್ರೇಜ್ ಪ್ರಾಪರ್ಟೀಸ್ನ ವಿಶೇಷವೆಂದ್ರೆ ಇತರ ಡೆವಲಪರ್ಸ್ಗೆ ಭಿನ್ನವಾಗಿ ಕಂಪನಿ ಅಸೆಟ್ ರೈಟ್ ಮಾಡೆಲ್ಗಳನ್ನ ನಿರ್ವಹಿಸುತ್ತಿದೆ. ಈಗ ರಾಹುಲ್ ಪ್ರಶ್ನಿಸ್ತಾರೆ, ಈ ಎಲ್ಲ ಉತ್ತಮ ಅಂಶಗಳಿದ್ದು ಏಕೆ ಸ್ಪ್ರಿಪ್ಸ್ ಕೆಳಗಿಳಿಯುತ್ತಿದೆ ಎಂದು. ಅಂಕಿತ್ ಹೇಳ್ತಾರೆ, ನೀವು ಕಂಪನಿಯ ಹಿಂದಿನ ದಾಖಲೆ ಪರಿಗಣಿಸಬೇಕು ಎಂದು. ಈ ಹಿಂದೆ ಕಂಪನಿ ಮೇಲೆ ಹೂಡಿಕೆ ಮಾಡಿ ಸಾಕಷ್ಟು ಹಣವನ್ನು ಹೂಡಿಕೆದಾರರು ಗಳಿಸಿದ್ದಾರೆ ಎಂದು ಅಂಕಿತ್ ಹೇಳ್ತಾರೆ. ಮುಂದಿನ ಸಾಧ್ಯತೆಗಳು. ಅಂಕಿತ್ ಹೇಳ್ತಾರೆ, 2022ರ ತ್ರೈಮಾಸಿಕದಲ್ಲಿ ಮಾರಾಟದ ಪ್ರಮಾಣ ಬಲಿಷ್ಠವಾಗಿರುವ ಸಾಧ್ಯತೆ ಇದೆ. ಕಂಪನಿಯ ಫಲಿತಾಂಶಗಳು ಹಿಂದಿನ 3 ತ್ರೈಮಾಸಿಕದಲ್ಲಿ ನಿರಂತರ ಪ್ರಗತಿಯನ್ನ ತೋರಿವೆ. ಬ್ರೋಕಿಂಗ್ ಫರ್ಮ್ನಲ್ಲಿ ಗೋದ್ರೇಜ್ ಪ್ರಾಪರ್ಟೀಸ್ ಏರುಗತಿ ದಾಖಲಿಸಿರುವುದು. 2023ರ ಹಣಕಾಸು ವರ್ಷದಲ್ಲಿ ಬಲಿಷ್ಠವಾಗಿರುವ ಲಾಂಚ್ನಿಂದ ಪ್ರೀ ಸೇಲ್ಸ್ ಪ್ರಮಾಣ 23% ಏರುವ ಸಾಧ್ಯತೆ ಇದೆ ಅಂತ ಮೋತಿಲಾಲ್ ಓಸ್ವಾಲ್ ಹೇಳ್ತಾರೆ. 2023 ಹಣಕಾಸು ವರ್ಷದ ಬುಕ್ಕಿಂಗ್ ಹಣಕಾಸು ವರ್ಷ 2021ಕ್ಕಿಂತ ಹೆಚ್ಚು. ಈಗ ರಾಹುಲ್ ಗೋದ್ರೇಜ್ ಪ್ರಾಪರ್ಟೀಸ್ ಬಗ್ಗೆ ಸ್ಪಷ್ಟ ದೃಷ್ಟಿಕೋನ ದೊರಕಿತು. ಡೆಟ್ ಈಕ್ವಿಟಿ ರೇಷಿಯೋ ಅರಿಯಲು ಫಾರ್ಮುಲಾ ಗುರು ವೀಕ್ಷಿಸಿ.